ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಬನ್ನಿ ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಗಂಟು ಮೂಟೆ ಕಟ್ಕೊಂಡು ಹೋಗ್ತಾರಲ್ಲ, ಆ ಥರ ಎಲ್ಲ ಆಟ ಸಾಮಾನು ಬ್ಯಾಗ್ ತುಂಬ್ಕೊಬಿಟ್ಟಿದ್ದಾನೆ ಅವನು. ಆಟಾಡಬೇಕು ಊರಲ್ಲಿ ಅಂತ ಅಂದ್ಕೊಂಡು ಯಾವುದೊಂದು ಬಿಟ್ಟಿಲ್ಲ. ಪ್ರತಿಯೊಂದು ಆಟ ಸಾಮಾನು ಎತ್ಕೊಂಡಿದ್ದಾನೆ. ಅವ್ನ ಖುಷಿ ನೋಡಿ. ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅದರಲ್ಲೂ ಅವನಿಗೆ ಈಗ ಫಸ್ಟು ನಮ್ಮೂರಿಗೆ ಹೋಗ್ತೀವಿ, ಅಲ್ಲಿಂದ ನಮ್ಮ ಅಪ್ಪನ ಮನೆಗೆ ಹೋಗ್ತೀವಿ, ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋಗ್ತೀವಿ. ಎಲ್ಲ ಕಡೆನೂ ಹೋಗೋದ್ರಿಂದ ಅವ್ನು ಫುಲ್ ಹ್ಯಾಪಿಯಾಗಿ ಹೋಗಿದ್ದಾನೆ. ಅವ್ನ ಜೋಶ್ ನೋಡ್ತಾ ಇದ್ರೆ ನನಗೆ ನನ್ನ ನೆನಪೇ ಆಗುತ್ತೆ. ನಾವು ಯಾವಾಗಲೂ ನಮ್ಮ ತಾತನ ಮನೆಗೆ ಹೋಗ್ಬೇಕಾದ್ರೆ ಫುಲ್ ಜೋಶಲ್ಲಿ ಹೋಗ್ತಾಯಿದ್ದೋ. ನಮಗೆ ಸ್ಯಾಟರ್ಡೆ ಸಂಡೇಸ್ ಬರೋಂಗಿಲ್ಲ. ಬಂದರೆ ಸಾಕು, ಸ್ಕೂಲ್ ಮುಗಿಸ್ಕೊಂಡು ಫಸ್ಟ್ ನಾವು ಊರಿಗೆ ಹೋಗ್ತಾಯಿದ್ದೋ. ಇಲ್ಲ ಅಂತಂದರೆ ತಾತನೇ ಅವ್ರದ್ದು TVS ಗಾಡಿ ಇತ್ತು, ಅದ್ರಲ್ಲಿ ಬಂದುಬಿಡ್ತಿದ್ರು ಕರ್ಕೊಂಡು ಹೋಗೋಕ್ಕೆ ಅಂತ. ಅದೂ ಇಲ್ಲ ಅಂತ ಅಂದರೆ ನಮ್ಮ ತಾತ ಕಂಡಕ್ಟರ್ ಆಗಿರೋದ್ರಿಂದ ಅದೇ ರೂಟಲ್ಲಿ ಸ್ವಲ್ಪ ದಿನ ಓಡಾಡ್ತಿದ್ರು. ಅವಾಗಂತೂ ನಮಗೆ ಹಬ್ಬ ಇದ್ದಂಗೆ ಅದೇ ಬಸ್ಸಲ್ಲಿ ಹೋಗ್ಬಿಡ್ತಿದ್ದೋ ನಾವೂನುನುವೆ. ಹಾಗೆಲ್ಲ ಹೇಗೆ ಅಂತಂದರೆ ಅದು ನಮ್ಮ ತಾತಂದೇ ಬಸ್ಸು, ಅದು ನಮ್ಮದೇ ಬಸ್ಸು ಅನ್ನೋ ಫೀಲು ಇವಾಗ ಗೊತ್ತಾಗ್ತೈತೆ. ಅದು ಗೌರ್ಮೆಂಟ್ ಈ ಥರ ರೂಟ್ ಹಾಕ್ತಾರೆ, ಆ ರೂಟಲ್ಲಿ ಅವ್ರು ಹೋಗಬೇಕು ಅಂತ. ಸೀರಿಯಸ್ಲಿ ನಮಗಿದೆಲ್ಲ ನಾವು ಚಿಕ್ಕವರಿದ್ದಾಗ ಗೊತ್ತೇ ಇರಲಿಲ್ಲ. ನಮ್ಮ ತಾತಂದೇ ಬಸ್ಸು ಅಂತ ಇದು ಮಾಡ್ತಾಯಿದ್ದೋ. ಹಾಗೆ ನಾನು ಡ್ರೈವ್ ಮಾಡೇ ಇರಲಿಲ್ವಲ್ಲ. ಸೊ ಹೇಗೋ ಹೈವೇ ಇತ್ತಲ್ಲ, ಹೈವೇಲಿ ಆರಾಮಾಗಿ ನಾವು ಡ್ರೈವ್ ಮಾಡ್ಬೋದು. ಅದರಿಂದ ಸ್ವಲ್ಪ ನಾನು ಡ್ರೈವ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೈವೇಲಿ ನಾನು ಡ್ರೈವ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು. ನಮಗೆ ನೆನಪಾಗೋದೇನು ಗೊತ್ತಾ, ಈ ಹೈವೇಲಿ ನಾವು ಯಾವಾಗಲೂ ಬೈಕಲ್ಲಿ ಓಡಾಡ್ತಾಯಿದ್ದೋ. ಆಮೇಲೆ ಬೈಕ್ನ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ರು. ಅದಾದಮೇಲೆ ನಾವು ಹೋಗೋಕ್ಕೆ ಆಗಿರಲಿಲ್ಲ. ಈಗ ಕಾರ್ ಬಂದಮೇಲೆ ನೋಡಿ ಈ ಹೈವೇ ಮೇಲೆ ಹೋಗೋಕ್ಕೆ ಭಾಗ್ಯ ಸಿಕ್ತು. ಯಾಕಂದರೆ ನಿಜವಾಗ್ಲೂ ಎಷ್ಟು ಫಾಸ್ಟಾಗಿ ಹೋಗ್ಬೋದು ಗೊತ್ತಾ. ನಿಜವಾಗ್ಲೂ 2 hours ಒಳಗೆಲ್ಲ ನಾವು ರೀಚ್ ಆಗ್ಬೋದು. ನಾರ್ಮಲ್ ರೋಡಲ್ಲಿ ಒಂದು 5 hours ಗಂಟನೇ ನಾವು ತೊಗೊಂಡಿದ್ದೀವಿ ಊರಿಗೆ ಹೋಗೋದಕ್ಕೆ. ಈಗೀಗಂತೂ ಒಂದು 3.5 hours ನಾವು ಊರಿಗೆ ಹೋಗ್ಬಿಡ್ತೀವಿ. ಅಷ್ಟು ಈಸಿಯಾಗಿದೆ ನಮಗೆ. ಈ ಬ್ಯಾಂಗ್ಳೂರ್ ಟು ಮೈಸೂರು ಎಂಡಾಗ ಗಂಟ ಸ್ಪೀಡಲ್ಲಿ ಹೋಗ್ತೀನಿ ಅನ್ನೋರಿಗೆಲ್ಲ ಆಲ್ಮೋಸ್ಟು 145 minutesಗೆಲ್ಲ ಹೋಗೇ ಬಿಡ್ತಾರೆ. ನಾವು ಒಂದು 2 hours ಗಂಟ ತೊಗೊತೀವಿ. 2 hours 2.5 hours ಆ ಥರ ತೊಗೊತೀವಿ. ಅಲ್ಲಿಂದ ನಮ್ಮ ಊರಿಗೆ ಹೋಗೋಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಈ ಥರ ಆಗುತ್ತೆ. ಈಗ ನಾವು ಆನ್ ದಿ ವೇ ಹೋಗೋ ರೂಟಲ್ಲೇ ಅಕ್ಕನ ಮನೆ ಅಂದರೆ ಪಾಂಡವಪುರ ಸಿಗುತ್ತೆ. ಸೊ ನಾವು ಅಲ್ಲಿಗೆ ಬಂದು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಬ್ಬದ ದಿನ ನಾವು ಹೋಗಿದ್ದಿದ್ದು. ಹಬ್ಬದ ದಿನ ಅಂದರೆ ನಾನು ಇದು ರೆಕಾರ್ಡೆಲ್ಲ ಮಾಡ್ಕೊಂಡಿದ್ದೆ, ಬಟ್ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಕಾರಣ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ಕೊಡ್ತೀನಿ, ವೆಯ್ಟ್ ಮಾಡಿ. ಹಾಗೆ ಇವರು ಅಷ್ಟೇ, ಇವ್ರು ಹಬ್ಬಕ್ಕೆ ಬರಲ್ವಾ ಅಂತಂದರೆ ಇವರು ಬರ್ತಾರೆ, ನಾಳೆ ಬರ್ತಾರೆ. ಇವತ್ತು ನಮ್ಮೂರಿಗೆ ಹೋಗ್ತಾಯಿದ್ದೀವಿ, ನಾಳೆ ಅಪ್ಪನ ಮನೆಗೆ ಹೋಗ್ತೀವಿ. ಇವರು ಸಹ ನಾಳೆ ಅಪ್ಪನ ಮನೆಗೆ ಬರ್ತಾರೆ. ಹೊರಡೋ ಟೈಮಲ್ಲಿ ಇವತ್ತು ಹಬ್ಬ ಅಲ್ವಾ, ಸೊ ಕುಂಕುಮ ಕೊಡ್ತಾಯಿದ್ಲು ಅಕ್ಕ. ನಮ್ಮ ಪುಟಾಣಿ ನೋಡಿ ಆಗಲೇ ನಾನು ಬಂದಿದ್ದ ಟೈಮಲ್ಲಿ ಮಲಗಿದ್ದ. ಈಗ ಹೊರಡ್ತಾ ಇದ್ದೀನಿ. ನಾನೇ ಎಬ್ಬಿಸ್ಬಿಟ್ಟೆ. ಯಾಕಂದರೆ ನಾವು ಬಂದು ಒಂದು 1/2 hour ಇರ್ತೀವಿ ಅಷ್ಟೇ. ಏನಾದ್ರು ಟಿಫನ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಅಂದ್ಕೊಂಡು ಬರ್ತೀವಿ. ಇಲ್ಲ ಅಂತಂದರೆ ಏನಾದರೂ ಹೋಟೆಲಲ್ಲಿ ಏನಾದರೂ ಟಿಫನ್ ಮಾಡಿದರೆ ನಾವು ಹಂಗೆ ಊರಿಗೆ ಹೋಗ್ತೀವಿ. ನಮ್ಮ ಪುಟಾಣಿ ಅಂತೂ ಇನ್ನೂ ಶಾಕಿಂದ ನೋಡ್ತಾ ಇದ್ದಾನೆ. ಇವಾಗ ಬಂದಿದ್ದಾರೆ, ಇವಾಗ ಆಗಲೇ ಹೋಗ್ತಿದ್ದಾರಲ್ಲ ಅಂತ ಅಂದ್ಕೊಂಡು. ಅವನಿಗಂತೂ ನಾನು ಕಂಡ್ರೆ ತುಂಬ ಇಷ್ಟ. ಯಾಕಂದರೆ ಪಾಪುಲಿ ಅವನು ಹುಟ್ಟಿದಾಗೆಲ್ಲ ಎತ್ಕೊಂಡು ಆಟ ಆಡಿಸಿ ಇದೀನಲ್ಲ. ಸೊ ನಾನು ಬೇರೆಯವ್ರ ಹತ್ರ ಹೋದಾಗ ಅಳ್ತಾನೆ, ನಾನು ಎತ್ಕೊಂಡ್ರೆ ಸುಮ್ಮನೆ ಇರ್ತಾನೆ. ಅದಕ್ಕೆ ಹೇಳೋದು, ಸ್ಟಾರ್ಟಿಂಗು ಯಾರ ಹತ್ರ ಮಗು ಕೊಟ್ಟಿರ್ತಾರೆ ಅವ್ರ ಹತ್ರ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡು. ಈಗ ನನ್ನ ಮಗಳು ಸಿರಿ, ಅವಳ ಹತ್ರ, ಹಾಗೆ ನಮ್ಮ ಭಾವ, ನನ್ನ ಹಸ್ಬೆಂಡು, ನಾನು, ನಾವಿಷ್ಟು ಜನ ನಾವೆಲ್ಲ ಫಸ್ಟ್ ಎತ್ಕೊಂಡಿರೋದ್ರಿಂದ ನಮ್ಮ ಹತ್ರ ಇವ್ನ ಬಾಂಡಿಂಗ್ ಚೆನ್ನಾಗಿದೆ. ಹಾಗೆ ಆನ್ ದಿ ವೇ ಅಂತ ಹೋಗ್ಬೇಕಾದ್ರೆ ಸಾಗರಕಟ್ಟೆ ಅಂತ ಸಿಗುತ್ತೆ ನಮಗೆ. ಇದು ಈಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗ್ತಿದೆ, ನೀವು ಚೆಕ್ ಮಾಡಿ ಒಂದ್ಸಲ. ಆ ಕಡೆ ಈ ಕಡೆ ಬ್ರಿಡ್ಜ್ ಇರೋದ್ರಿಂದ, ರೈಲ್ವೆ ಬ್ರಿಡ್ಜು ಮತ್ತು ಈ ಕಡೆ ರೋಡ್ ಇರೋದ್ರಿಂದ ತುಂಬಾ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಿದೆ ವೀಡಿಯೋಸು. ನಾವು ಹೋಗಬೇಕು ಅಂದರೆ ಯಾವಾಗಲೂ ಹಿಂಗೆ ಹೋಗೋದು. ಯಾಕಂದರೆ ಫುಲ್ ಪೀಸ್ಫುಲ್ ಆಗಿರುತ್ತೆ, ಗ್ರೀನರೀಸ್. ಹಾಗೆ ಆ ವಾಟರ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ತುಂಬ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಹೋಗ್ತಾ ಕಬ್ಬು ನೋಡ್ದೋ. ನಮ್ಮ ಮಾವನಿಗೆ ಕಬ್ಬಂದರೆ ತುಂಬಾ ಇಷ್ಟ. ಹಾಗೆ ನನ್ನ ಮಗನಿಗೂ ಅಷ್ಟೇ ಕಬ್ಬಂದರೆ ತುಂಬ ಇಷ್ಟ. ಅದಕ್ಕೆ ಕಬ್ಬು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ದೋ. ಕೇಳಿ ಈಸ್ಕೊಂಡು ಹೋಗೋಣ ಅಂತ ಅಂದರೆ ಅಲ್ಲಿ ಯಾರೂ ಇರಲಿಲ್ಲ.
ಸರಿ ಒಂದು 2 ಪೀಸ್ ಕಬ್ಬಲ್ವಾ ಅಂತ ಅಂದ್ಕೊಂಡು ಎತ್ಕೊಂಡ್ಬಂದು ನಾವು ಈ ಮಂಡ್ಯ ಸೈಡ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಆಲೆ ಮನೆ ಅಲ್ಲೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಕಬ್ಗಳು ಹಾಕ್ಕೊಂಡಿರ್ತಾರೆ, ಹಾಗಾಗೆ ಕೊಡ್ತಾರೆ. ಏನು ಕೊಡಲ್ಲ ಗಿಡಲ್ಲ ಅಂತ ಯಾರೊಬ್ಬರು ಇದುವರೆಗೂ ಹೇಳಿಲ್ಲ. ಕಬ್ಬಂದರೆ ಒಟ್ನಲ್ಲಿ ನಮಗೆಲ್ಲ ತುಂಬಾ ಇಷ್ಟ. ಅದರಲ್ಲೂ ಈ ಮಂಡ್ಯ ಸೈಡಿಗೆ ಅಕ್ಕನ ಮನೆಗೆ ಹೋಗೋ ಟೈಮಲ್ಲೆಲ್ಲ ಬೆಲ್ಲ ಎಲ್ಲ ನಾನು ಅಲ್ಲೇ ತೊಗೊಂಡೋಗ್ತೀನಿ. ಸ್ವಲ್ಪ ರೇಟು ಕೂಡ ಕಮ್ಮಿ ಇರುತ್ತೆ. ನಾವು ಬ್ಯಾಂಗ್ಳೂರ್ಗೆ ಹೋಲಿಸ್ಕೊಂಡ್ರೆ ನಮ್ಗೆ ಅಲ್ಲಿ ರೇಟ್ ಕಮ್ಮಿ ಇರುತ್ತೆ. ಒಟ್ಟಿಗೆ ಒಂದು 5 kg ಈ ಥರದ ಅಷ್ಟು ತೊಗೊಂಡೋಗಿ ನಾನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಹಾಗೆ ಇಲ್ಲಿ ಫಿಶ್ ಕೂಡ ಫೇಮಸ್ಸು. ಈಗ ನಾವೇನು ಸ್ಟಾಪ್ ಮಾಡಿದ್ದೀವಿ ಪ್ಲೇಸು, ಈ ಪ್ಲೇಸ್ ಉದ್ದಕ್ಕೂ ಫಿಶ್ ಸ್ಟಾಲ್ಗಳಿರತ್ತೆ. ಹೇಳ್ಬೇಕಂದ್ರೆ ಮೀನಾಕ್ಷಿಪುರ ಬ್ಯಾಕ್ ವಾಟರ್ ಇದೆಯಲ್ಲ, ಆ ಕಡೆ ರೂಟಲ್ಲೇ ಬರುತ್ತೆ ಇದು ಸಾಗರಕಟ್ಟೆ. ಇಲ್ಲೇ ಬಂದು ಹೋಗಬೇಕು ಮೀನಾಕ್ಷಿಪುರಕ್ಕೆ ಹೋಗಬೇಕು ಅಂತ ಅಂದರೆ. ಅಲ್ಲೂ ಅಷ್ಟೇ ಮೀನಾಕ್ಷಿಪುರದ ಹತ್ರ ಫುಲ್ ಈ ಲೈನ್ ಫುಲ್ಲು ಫಿಶ್ ಸಿಗುತ್ತೆ. ಒಂದು ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಫಿಶ್ ತಿಂತಾನೇ ಇರಲಿಲ್ಲ. ಇಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಆದಾಗಲಿಂದ ಫಿಶ್ನ ಅಷ್ಟು ಇಷ್ಟಪಟ್ಟು ತಿಂತೀನಿ. ಈಗ ಏನು ನೋಡ್ತಿದ್ದೀರಾ ನಮ್ಮ ಸುತ್ತಮುತ್ತ ಗ್ರೀನ್ ನೆಟ್ ಎಲ್ಲ ಹಾಕಿ ಸ್ಟಾಲ್ ಥರ ಇದೆ, ಇಲ್ಲೇ ಫಿಶ್ ಸಿಗೋದು. ಈಗಂತೂ ಈ ಕಡೆ ಅಂಗಡಿನೇ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಫಿಶ್ ಸ್ಟಾಲ್ ಮಾಡೋದಕ್ಕೆ. ಯಾರೇ ಈ ರೂಟಲ್ಲಿ ಓಡಾಡ್ತಿದ್ರು ಈ ಪ್ರತಿಯೊಬ್ಬರು ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಒಂದು ಫಿಶ್ ಯಾವುದೋ ತಿನ್ಕೊಂಡು ಹೋಗೇ ಹೋಗ್ತಾರೆ. ಏನಾದರೂ ತಿಂದೇ ಹೋಗ್ತಾ ಇದ್ದಾರೆ ಅಂತಂದರೆ ಅವ್ರು ನಾನ್ ವೆಜ್ ತಿಂದೇದವ್ರಾಗಿರ್ಬೋದು, ಇಲ್ಲ ಅಂತಂದರೆ ಆವತ್ತಿನ ದಿನ ನಾನ್ ವೆಜ್ ತಿಂದೇದವರಾಗಿರ್ಬೋದು ಅನ್ಸುತ್ತೆ. ಅಂದರೆ ಸೋಮವಾರ ಶನಿವಾರ ಈ ಥರ ತಿನ್ನಲ್ವಲ್ಲ, ಅಂಥ ದಿನ ಆಗಿದ್ರೆ ತಿಂದೇ ಹೋಗ್ತಿದ್ದಾರೆ ಅಂತ ಅರ್ಥ. ಇಲ್ಲ ಅಂದರೆ ಪ್ರತಿಯೊಬ್ಬರು ಸ್ಟಾಪ್ ಮಾಡಿ ತಿನ್ಕೊಂಡು ಹೋಗ್ತಾರೆ. ಈಗ ನೋಡಿ ಈ ಸ್ಟಾಲ್, ಈಗ ಅಂಗಡಿ ಎಲ್ಲ ಕಟ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ಸ್ಟಾಲು ಫಿಶ್ ಸಿಗುತ್ತೆ. ಈಗ ತುಂಬಾ ಅಂಗಡಿ ಆಗಿಬಿಟ್ಟಿದೆ. ಈ ಸ್ಪಾಟ್ ಎಲ್ಲ ನೆನೆಸ್ಕೊತಾ ಇದ್ರೆ ನನಗೆ ನಮ್ಮ ಮದುವೆ ಆಗಿದ್ದ ವಸ್ತ್ರಲ್ಲೇ ನೆನಪು. ಯಾಕಂದರೆ ನಮಗೆ ಕೊರೋನಾ ಇದ್ದಿದ್ದರಿಂದ ನಾವೆಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ನಮಗೆ ಹಳೆ ಊರು ಈ ಸಾಗರಕಟ್ಟೆ ಇಲ್ಲೇನು ಕಾಣ್ತಿದೆ, ಈಗ ನಾವು ಹೋಗ್ತಾ ಇದ್ದೀವಿ, ಇಲ್ಲೆಲ್ಲ ನೀಟ್ ಕ್ಲೀನಾಗಿತ್ತು. ಇಲ್ಲೆಲ್ಲ ಬಂದು ಕೂತ್ಕೊತಿದ್ದೋ, ಚೆನ್ನಾಗಿ ಗ್ರೀನರಿನ ಎಂಜಾಯ್ ಮಾಡ್ತಿದ್ದೋ. ಆ್ಯಕ್ಚುಲಾಗಿ ನಮಗೆ ಸಾಗರಕಟ್ಟೆ ಹಳೆಯದಲ್ಲ, ಯಾಕಂದರೆ ನಮ್ಮ ಅಜ್ಜಿಯವರ ಊರು ಇದೆ. ನಾವು ಸಾಗರಕಟ್ಟೆ ಆಗಾಗ ಬರ್ತಾಯಿದ್ದ ನಾವು ಚಿಕ್ಕವರಿದ್ದಾಗ. ಆ್ಯಕ್ಚುಲಿ ರೋಡ್ ಇರಲಿಲ್ಲ ಆವಾಗ. ನಾವು ಮೈಸೂರಿಗೆ ಹೋಗ್ಬೇಕಂದ್ರೆ ಏನು ಹೈವೇ ಇದೆ ಅದೇ ಹೈವೇನ ನಾವು ಯೂಸ್ ಮಾಡಬೇಕಿತ್ತು. ಆದರೆ ಈಗ ಈ ರೋಡ್ ಆದಾಗಲಿಂದ ನಗರಕ್ಕೆ ಹೋಗೋರೆಲ್ಲ ಆಲ್ಮೋಸ್ಟ್ ಇದೇ ರೋಡಲ್ಲಿ ಬರ್ತಾರೆ ಹೊರತು ಯಾರೂ ಅಷ್ಟಾಗಿ ಹೈವೇನ ಯೂಸ್ ಮಾಡ್ತಾನೇ ಇಲ್ಲ. ಈ ರೋಡಲ್ಲೇ ಅಂದರೆ ಅಷ್ಟು ಟ್ರಾಫಿಕ್ ಇರಲ್ಲ, ಗ್ರೀನರೀಸ್ ಜಾಸ್ತಿ. ಆಮೇಲೆ ನಾವು ಊರಿಗೆ ಹೋದಂಗೆ ಅನಿಸಲ್ಲ, ಅಷ್ಟು ಬೇಗ ಹೋಗಿದ್ದೀವಿ ಅಂತ ಫೀಲ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಈಗ ಈ ಕಡೆನೇ ಓಡಾಡ್ತಾರೆ. ನಾವು ಅವಾಗ ಈ ಕಡೆ ರೋಡೆಲ್ಲ ಇಲ್ದಿದ್ದಾಗ ನಮ್ಮ ತಾತ ಗಾಡಿ ಏನಾರ ತೊಗೊಬಂದರೆ ರೈಲ್ವೆ ಟ್ರ್ಯಾಕ್ ಮೇಲೇ ತೊಗೊಂಡೋಗ್ಬೇಕಿತ್ತು ಅವಾಗೆಲ್ಲ. ಆವತ್ತಿನ ದಿನ ತುಂಬ ಟಯರ್ಡ್ ಆಗಿತ್ತು. ಸೊ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇದು ಮಾರನೇ ದಿನ. ಆ್ಯಕ್ಚುಯಲ್ ಟ್ವಿಸ್ಟ್ ಇರೋದು ಇವತ್ತಿನ ದಿನವೇ. ಏನಂತಂದರೆ ಬೆಳಗ್ಗೆನೇ ಎದ್ದು ಎಲ್ಲ ನಮ್ಮ ಅಪ್ಪನ ಮನೆ ಇವತ್ತು ಅಮ್ಮಂದು ಮುತ್ತೈದೆ ಪೂಜೆ ಇತ್ತು, ಹೊರಡಬೇಕಿತ್ತು. ಸರಿ ಅಂದ್ಕೊಂಡು ಎಲ್ಲ ರೆಡಿಯಾಗಿ ಹೊರಡ್ಬೇಕಾದ್ರೆ ಏನಾಗಿತ್ತು ಅಂದರೆ ಹೊಸ ಕಾರು ಡೋರ್ ಲಾಕ್ ಆಗ್ತಾಯಿಲ್ಲ. ಅಂದರೆ ಈಗ ಡ್ರೈವರ್ ಇರ್ತಾರಲ್ಲ ಆ ಸೈಡ್ದು ಡೋರ್ ಲಾಕ್ ಆಗ್ತಾಯಿಲ್ಲ. ಹಾಗೆ ಹಿಂದೆಗಡೆದೂ ಕೂಡ ಒಂದು ಡೋರ್ ಲಾಕ್ ಆಗ್ತಾಯಿಲ್ಲ. ಅಂದರೆ ಡೋರೇ ಹಾಕೋಕ್ಕಾಗ್ತಾಯಿಲ್ಲ. ಆ ಥರ ಆಗಿತ್ತು ಪ್ರಾಬ್ಲಮ್. ನಮಗೆ ತುಂಬ ತಲೆ ಕೆಡಿಸ್ಕೊಂಬಿಟ್ಟಿದೆ, ಏನಾಯಿತು ಅಂತ. ನೆಕ್ಸ್ಟು ನಾವು ಕಾರ್ ತೊಗೊಂಡ್ವಲ್ಲ, ಅಲ್ಲಿಗೆ ಕಾಲ್ ಮಾಡಿ ಹಿಂಗೆ ಆಗ್ತಿದೆ ಅಂತೆಲ್ಲ ಕೇಳಿದಾಗ ಅವರು ವಿಡಿಯೋ ಕಾಲೆಲ್ಲ ಮಾಡಿ ನೋಡಿದ್ರು. ಆಮೇಲೆ ನಾನೇನು ಮಾಡಿದೆ, ಯೂಟ್ಯೂಬಲ್ಲಿ ಚೆಕ್ ಮಾಡಿ ಅದನ್ನು ಕೀಯಿಂದ ಎಳೆದೆ. ಆವಾಗ ಸರಿ ಹೋಯಿತು. 2 ಡೋರನ್ನು ನಾವು ಅದೇ ರೀತಿ ಸರಿ ಮಾಡಿಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ಸರಿ ಅಂದ್ಕೊಂಡು ಹೊರಟ ಮೇಲೆ ಊರಿಗೆ ಹೋಗಬೇಕಾದ್ರೆ ಅಕ್ಕನೂ ಬರ್ತಾಳೆ ಅಂತ ಹೇಳಿದ್ನಲ್ಲ, ಬರೋ ಟೈಮಲ್ಲಿ ತುಂಬಾ ಮಳೆ ಇತ್ತು. ಸರಿ ನಾನು ಬರ್ತೀನಿ ಅಂತ ಅಂದೆ. ಅವಳು ಬೇಡ ಅಂತ ಅಷ್ಟು ಹಠ ಮಾಡೋದು. ಇಲ್ಲ ನಾನು ಬರ್ತೀನಿ, ಪಾಪು ಇದ್ದಾನೆ, ಅವ್ನು ನೆನೀತಾನೆ. ತುಂಬ ಆಲ್ಮೋಸ್ಟ್ 2 ಅವರ್ಸಿಂದ ನಿಂತಿದ್ಲು ಮಳೆ ಬರ್ತಿದೆ ಅಂದ್ಕೊಂಡು. ನಮ್ಮೂರಿಂದ ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು 10 ಕಿಲೋಮೀಟರ್ಸ್ ಅಷ್ಟು ದೂರ ನಿಂತಿದ್ಲು. ಇಲ್ಲ ನಾನು ಹಂಗೂ ಬೇಡ ನಡೀರಿ ಅಂತ ಹೇಳಿದೆ ಚೇತನ್ಗೆ ಮನೆಗೆ. ಬಟ್ ಅವರು ಇಲ್ಲ ಹೋಗಿ ಮಕ್ಳನ್ನ ಕರ್ಕೊಂಡು ಒಟ್ಟಿಗೆ ಹೋಗೋಣ ಮನೆಗೆ ಅಂತ ಅವರು ಅಂದರು. ಸರಿ ಅಪ್ಪ ನಡೀರಿ ಅಂತ ಅಂದ್ಬಿಟ್ಟು ಅಂದೆ. ಬಟ್ ನಾವು ಮಕ್ಕಳನ್ನ ವಾಪಸ್ ಕರ್ಕೊಂಡು ಬರಬೇಕಾದ್ರೆ ಇದಾಗಿದ್ದ ಆ್ಯಕ್ಸಿಡೆಂಟು ಮರೆಯೋಕ್ಕೆ ಆಗಲ್ಲ. ಅಕ್ಕ ಅಲ್ಲೇ ಇದ್ದಾಳೆ, ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಮಾತ್ರ ನಾನು ಕಾರಲ್ಲಿ ಕರ್ಕೊಬಂದಿದ್ದೀನಿ. ನಾನು ಅಕ್ಕ ನಾನು 3 ಜನ ಮಕ್ಕಳು ಮತ್ತು ಚೇತನ್, ಇಷ್ಟು ಜನ ಕಾರಲ್ಲಿದ್ದೀವಿ.
ಅದು ಆ್ಯಕ್ಚುಲಿಯಾಗಿ ಫ್ರಂಟಲ್ಲಿ ಮಕ್ಕಳನ್ನ ಕೂರಿಸ್ಕೋಬಾರ್ದು, ಇನ್ನೇನು ಇಲ್ಲೇ ಅಲ್ವಾ ಅಂತ ಅಂದ್ಕೊಂಡು ನಾನು ಪಾಪುನ ಕೂರಿಸ್ಕೊಂಡೆ. ಆದರೆ ಇದಾಗಿದ್ದ ಆ್ಯಕ್ಸಿಡೆಂಟು ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ ಏರ್ ಬ್ಯಾಗ್ ಎಲ್ಲ ಓಪನ್ ಆಯಿತು. ಅಷ್ಟು ಫೋರ್ಸಲ್ಲಿ ಬಂದು ಗಾಡಿ ಹೊಡೆದಿರೋದು ನಮಗೆ. ಫುಲ್ಲು ಅಂದರೆ ಬ್ಲಡ್ ಏನೂ ಬಂದಿಲ್ಲ. ನನ್ನ ಮಗಳಿಗೆ ಮಾತ್ರ ಸ್ವಲ್ಪ ಕಣ್ಣತ್ರ ಆಮೇಲೆ ತಲೆ ಹತ್ರ ಎಲ್ಲ ಒಂದು ಸ್ವಲ್ಪ ಬ್ಲಡ್ ಬಂತು. ಬಟ್ ನಮ್ಗಳಿಗೆ ಯಾರಿಗೂ ಬ್ಲಡ್ ಬಂದಿಲ್ಲ. ಎಲ್ಲ ಒಳ್ಳೇಟು ಅಂತ ಅಂತಾರಲ್ಲ ಆ ಥರ ತುಂಬ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗೋಯಿತು. ಏರ್ ಬ್ಯಾಗ್ ಓಪನ್ ಆಗುತ್ತಲ್ಲ, ಅದು ಫುಲ್ಲು ಫಾಗ್ ರೀತಿ ಕ್ರಿಯೇಟ್ ಆಗುತ್ತೆ ಕಾರೊಳಗೆ. ಹಂಗೆ ಬಂದಾಗಂತೂ ನನಗೆ ತುಂಬ ಭಯ ಆಗೋಯಿತು. ಯಾಕಂದರೆ ಪಾಪುನ ಇಟ್ಕೊಂಡಿದ್ದೀನಿ ಮುಂದೆ, ಇವರಿಬ್ಬರು ಹಿಂದೆ ಕೂತಿದ್ದಾರೆ, ನಾನು ಇಲ್ಲಿ ಮುಂದೆ ಪಾಪುನ ಕೂತಿದ್ದೀನಿ. ಆ ಕಡೆ ಎಳೆಯೋಣ ಅಂತಂದರೆ ಬಸ್ ಬರ್ತೈತೆ, ಈ ಕಡೆ ಹಂಗೂ ಆದಷ್ಟು ಎಳೆದ್ರು ಗಾಡಿನ. ಏನು ಮಾಡೋದು, ಟೈಮಲ್ಲಿ ಏನಾಗಬೇಕು ಅಂತ ಇರುತ್ತೆ ಅದನ್ನೇ ಆಗುತ್ತೆ ಅಂತ ಇದೊಂದು ಸಾಕ್ಷಿ ಅಷ್ಟೇ. ಏನು ಬೇಜಾರು ಅಂತಂದರೆ ಕಾರ್ ತೊಗೊಂಡು ನಮ್ಮ 15 ಡೇಸ್ ಆಗಿದೆ ಅಷ್ಟೇ. 15 ಡೇಸ್ಗೆ ಕರೆಕ್ಟಾಗಿ ಹಿಂಗಾಯಿತು. ಎಷ್ಟು ಬೇಜಾರಾಯಿತು ಅಂತ ಅಂದರೆ ಆ್ಯಕ್ಚುಲಿ ಇದಾಗಿದ್ದು ಬಂದು ಉಪ್ಕಾರ್ ವಿಂಟೇಜ್ ಲೇಔಟ್ ಅಂತ ಇದೆ ಹುಣಸೂರು ಹತ್ರ, ಅಲ್ಲಿ ಎದುರುಗಡೆನೆ. ಇದೇನಂದರೆ ನಮ್ಮ ಕಾರ್ ಒಂದಕ್ಕೆ ಹೊಡೆದಿರೋದಲ್ಲ ನೋಡಿ, ಇದೇ ಕಾರು ಬಂದು ಹೊಡೆದಿದ್ದು. ನಮ್ಮ ಕಾರ್ ಒಂದೇ ಅಲ್ಲ, ನಮ್ಮ ಹಿಂದೆ ಮಾರುತಿ ಸುಜುಕಿ ಇತ್ತು, ಅದರಿಂದ ಇನ್ನೂ ಒಂದು ಕಾರ್ಗೆ ಹೊಡೆದಿದ್ದಾನಂತೆ. ಆದರೆ ನಮಗೆ ಆ ಕಾರ್ ನಾವು ನೋಡಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದ್ಕೊಂಡು ಅವ್ರು ಮೂವ್ ಆಗಿದ್ದಾರೆ. ನಮ್ದು ಏನಾಗಿದೆ ಗಾಡಿ ಹಿಂಗೆ ಮಾರುತಿ ಸುಜುಕಿ ಅವ್ರದ್ದು ಅಂದರೆ ಇಷ್ಟೊಂದಾಗಿಲ್ಲ, ಸ್ವಲ್ಪ ಲೈಟಾಗಿ ಅವ್ರದ್ದು ಹಿಂಗೆ ಆಗಿತ್ತು. ನಿಜವಾಗ್ಲೂ ಅಲ್ಲಿ ಪ್ರತಿಯೊಬ್ಬರು ಬಂದವರೆಲ್ಲ ಹೇಳಿದ್ದು, ಅಕ್ಕ ಬಿಡಿ ನಿಮ್ಮದು ಟಾಟಾ ಆಗಿರೋದಕ್ಕೆ ನೀವು ಬಚಾವಾಗಿದ್ದೀರಾ. ನಿಜವಾಗ್ಲೂ ಆ ಟೈಮಲ್ಲಿ ಅಂತ ಅನ್ನಿಸ್ತು. ನಿಜ ಹೆಂಗೋ ಮಕ್ಕಳು ಸೇಫ್ ಆದ್ರಲ್ಲ, ಅಯ್ಯಪ್ಪ ಸಾಕಪ್ಪ ಅಂತ ಅನಿಸ್ಬಿಡ್ತು. ಯಾರಿಗೂ ಬೇಡಪ್ಪ ಈ ಸಿಚುವೇಶನ್ನು. ಕಾರು ಹೋದ್ರೂ ಹೋಯ್ತು, ಇನ್ನೊಂದು ತೊಗೊಬಿಡ್ಬೋದು. ಬಟ್ ಮಕ್ಕಳೆಲ್ಲ ಕೂರಿಸ್ಕೊಂಡಿದ್ದೀನಲ್ಲ, ಅದು ತುಂಬ ಭಯ ಆಗೋಗಿತ್ತು. ಅಷ್ಟೊಂದು ಫೋರ್ಸಲ್ಲಿ ಬಂದು ಹೊಡೆದಿದ್ದು. ಪಾಪು ಅಂತ ಈಗಲೂ ಬೆಚ್ಚುತ್ತಾನೆ. ಒಳಗಡೆ ಅಂತೂ ಈ ಮ್ಯೂಸಿಕ್ ಸಿಸ್ಟಮ್ ಹತ್ರ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಓಪನ್ ಆಗಿಬಿಟ್ಟಿತ್ತು ಫುಲ್ಲು. ಹಾಗೆ ಸೀಟು ಫುಲ್ ಬೆಂಡಾಗೋಗಿತ್ತು ಚೇತನ್ ಕೂತಿರೋ ಸೈಡಂತೂ. ಅವ್ರಿಗೆ ಸೀರಿಯಸ್ಲಿ ಎಷ್ಟು ಪೇಯ್ನ್ ಇತ್ತು ಅಂತ ಅಂದರೆ ಈಗಲೂ ಕೆಲವೊಂದು ಟೈಮು ಪೇಯ್ನ್ ಅಂತ ಹೇಳ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಬಂದು ಹೊಡೆದಿದ್ದು. ಆ್ಯಕ್ಚುಲಿ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಿಂತಿದೆ. ಎಲ್ಲರ ಗಾಡಿಗಳು ಪೊಲೀಸ್ ಸ್ಟೇಷನ್ ಮುಂದೆ ನಿಂತಾಗ ಏನಕ್ಕೆ ಹಿಂಗೆ ನಿಲ್ಸ್ಕೊತಾರೆ ಅಂತ ಅಂದ್ಬಿಟ್ಟು ಅಷ್ಟಾಗಿ ನಂಗೆ ಐಡಿಯಾ ಇರಲಿಲ್ಲ. ಬಟ್ ಈಗ ನಮ್ಮದು ನಿಂತಾಗ ಅದ್ರದ್ದು ಪ್ರೊಸೀಜರ್ ಏನು ಅನ್ನೋದು ನನಗೆ ಕಂಪ್ಲೀಟಾಗಿ ಅರ್ಥ ಆಯಿತು. ಹಾಗೆ ನನಗೂ ನನ್ನ ಹಸ್ಬೆಂಡ್ಗೂ ಅರ್ಥ ಆಗಿದೆ ಏನಂತಂದರೆ, ನಾವು ಕಷ್ಟ ಅಂತ ಇದ್ದಾಗ ಯಾರು ಬಂದು ನಮ್ಮ ಜೊತೆ ನಿಂತ್ಕೊಂಡ್ರು, ಯಾರು ಬಂದು ನಮ್ಮನ್ನು ನೋಡಿದ್ರು, ಯಾರು ಬಂದು ನಮ್ಮ ಬಗ್ಗೆ ವಿಚಾರಿಸ್ಕೊಂಡ್ರು, ಎಷ್ಟು ಜನ ನಗಾಡ್ಕೊಂಡು ಕೇಳಿದ್ರು ಹಿಂಗಾಯ್ತಾ ಅಂತ ಅಂದ್ಕೊಂಡು, ಎಲ್ಲರ ಮುಖಗಳ್ನು ನೋಡ್ಬಿಟ್ಟು ನಾನಾಗಲಿ ಹಸ್ಬೆಂಡ್ ಆಗಲಿ ಒಂದು ಅರ್ಥ ಆಯಿತು, ಯಾರ ಮೇಲೂ ನಂಬಿಕೆ ಇಟ್ಕೋಬಾರ್ದು ಅಂತ ಅಂದ್ಕೊಂಡು. ಈ ಸಿಚುವೇಷನಲ್ಲಿ ಯಾರು ಬಂದು ನಮಗೆ ಹೆಲ್ಪ್ ಮಾಡಿರ್ತಾರೆ ನೋಡಿ, ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಇನ್ನು ಕೆಲವು ಜನ ಇರ್ತಾರೆ ಬಾಕಿದಕ್ಕೆಲ್ಲ ನಾನು ಅಂತ ಇರ್ತಾರೆ. ಬಟ್ ಈ ಸಿಚುವೇಶನ್ ಬಂದಾಗ ಯಾರೂ ನಾನು ಅಂತ ಬರಲೇ ಇಲ್ಲ. ನಾನು ನಿಂತ್ಕೋತೀನಿ, ನಾನು ಮಾಡ್ತೀನಿ ಬಿಡು ಅಂತ ಯಾರೂ ಬರಲೇ ಇಲ್ಲ. ಆವಾಗ ರಿಯಲೈಸ್ ಆಯಿತು ನನಗೂ ನನ್ನ ಹಸ್ಬೆಂಡ್ಗೂ, ಅವ್ರಿಗೆ ನಾನು, ನನಗೆ ಅವರು ಅಷ್ಟೇ. ಎಷ್ಟೊಂದು ಜನ ಈಗ ಫ್ಯಾಮಿಲಿ ಅಂತ ಬಂದಮೇಲೆ ಮನಸ್ತಾಪ ಅದು ಇದು ಅಂತ ಏನೇನೋ ಇರುತ್ತೆ. ಅಂಥ ಟೈಮಲ್ಲೆಲ್ಲ ನಾನು ಸಾಕಿದ್ದು, ನಾನು ಬೆಳೆಸಿದ್ದು ಅನ್ನೋ ಮಾತುಗಳು ತುಂಬ ಕೇಳ್ಬಿಟ್ಟಿದ್ದೀನಿ. ಅವತ್ತು ಸಾಕಿದವರು ಬೆಳೆಸಿದವರು ಯಾರೂ ಬರಲಿಲ್ಲ. ಫೈನಲಿ ಈ ಸ್ಯಾಡ್ ಸ್ಟೋರಿಗೆ ಸ್ಟಾಪ್ ಮಾಡಿ ಈ ವ್ಲಾಗ್ನ ಮುಗಿಸೋಣ ಬನ್ನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.